ಮೊದಲಿಂದನೂ ಏನಾದರೂ ಮಾಡಿ BJP ಸರ್ಕಾರದ ಮೇಲೆ ಗೂಬೆ ಕೂರಿಸ್ಬೇಕು ಅನ್ನೋ ನಿಟ್ಟಿನಲ್ಲಿ ಇವರು ಕೆಲವರೆಲ್ಲ ಸೇರಿ ಪಿತೂರಿಗಳು ಮಾಡಿದ್ದಾರೆ ಅಂತ ಮೇಲ್ನೋಟಕ್ಕೆ ನನಗಂತೂ ಡೌಟ್ ಇದೆ. ಯಾಕಂದರೆ ಪ್ರತಾಪ್ ಸಿಂಹನ ಸೋಲಿಸ್ಬೇಕು ಅಂತೇಳಿ ಯಾರು ಹೇಳ್ತಾಯಿದ್ರು, ಪ್ರತಾಪ್ ಸಿಂಹ ದೇಶ ಪ್ರೇಮಿ ಅಂತೇಳಿ ಎಲ್ಲರಿಗೂ ಗೊತ್ತಿರ್ತಕ್ಕಂಥದ್ದೇ. SDP ಅವ್ರನ್ನ ಇರ್ಬೋದು, ಪಾಪ್ಯುಲರ್ ಫ್ರಂಟ್ ಆಫ್ ಇಂಡಿಯಾದವ್ರನ್ನ ಇರ್ಬೋದು, ಇವ್ರನ್ನೆಲ್ಲ ನಿಷೇಧ ಮಾಡಬೇಕು ಅಂತ ಹೇಳಿದ್ದು ಅವರೇ. ಹಿಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವರು ಏನು ಸನ್ಮಾನ್ಯ ನರೇಂದ್ರ ಮೋದಿಜಿಯವರು 2 ಸಲ ಪ್ರಧಾನಮಂತ್ರಿ ಆಗಿಬಿಟ್ಟಿದ್ದಾರೆ, 3ನೇ ಸಲ ಆಗಿಬಿಡ್ತಾರೆ ಅನ್ನೋ ಒಂದು ಆತಂಕದಿಂದ ಇದನ್ನು ನೋಡಿದಾಗ ದೇಶದಲ್ಲಿರ್ತಕ್ಕಂಥ ಹಲವಾರು ರಾಜ್ಯಗಳವರು ಇದರಲ್ಲಿ ಪಾಲ್ಗೊಂಡಿರ್ತಕ್ಕಂಥದ್ದು. ಆ ಸಿಕ್ಕಿದಂಥ 6 ಜನದಲ್ಲಿ ಒಬ್ಬೊಬ್ಬರು ಒಂದೊಂದು ಸ್ಟೇಟವರು. ಇದ್ರ ಹಿನ್ನೆಲೆ ಏನು ಎತ್ತ ಅಂತ ಹೇಳ್ಬಿಟ್ಟು ಎಲ್ಲ ನೋಡಿದಾಗ ವೆಸ್ಟ್ ಬೆಂಗಾಲ್ ಅವರು ಈ ಥರ ಎಲ್ಲ ಗೊತ್ತಾಗ್ತಾ ಇರೋದ್ರಿಂದ ಅದ್ರ ಬಗ್ಗೆ ಎನ್ಕ್ವೈರಿ ನಡೀತಾ ಇದೆ. ನಮ್ಮಲ್ಲೇ ಪ್ರತಾಪ್ ಸಿಂಹ ಅವರು ಪಾಸಿಂದ ಹೋಗಿದ್ರು ಅಂತ ಹೇಳ್ಬಿಟ್ಟು ಹೇಳಿ ಬಂದಾಗ ಸ್ಥಳೀಯವಾಗಿ ಅವ್ರು ಲೋಕಲ್ ಆಗಿದ್ದರಿಂದ ಯಾರೇ ಸಂಸದರಿಗೂ ಪಾಸ್ ಕೇಳಿದಂಥ ಸಂದರ್ಭದಲ್ಲಿ ನಾವು ಸಾಮಾನ್ಯ ಡೀಟೇಲ್ಸ್ ತಗೊತೀರಿ ಅಷ್ಟೇ, ಒಂದು ಮಿನಿಮಮ್ ಡೀಟೇಲ್ಸ್. ಅವನು ಯಾರು, ನಮ್ಮ ರಾಜ್ಯದವನ, ನಮ್ಮ ದೇಶದವನ, ನಮ್ಮಲ್ಲಿ ಯಾರಿಗಾದ್ರೂ ಲೀಡರ್ಗಳು ಪರಿಚಯ ಇರ್ತಕ್ಕಂಥವನ, ಏನು ಎತ್ತ ಅಂತ. ಈಗ ನೀವೇ ಯಾರಾದ್ರೂ ಪಾಸ್ ಬೇಕು ಅಂತ ಹೇಳಿದಾಗ ನೀವು ಹೇಳಿದ್ದೀರಿ ಅಂತೇಳಿ ನಾವು ಕೊಡ್ತೀರಿ. ಆದರೆ ಹಂಗಿರ್ತಕ್ಕಂಥ ಸಂದರ್ಭದಲ್ಲಿ ಅವನು ಈ ಥರ ಚಟುವಟಿಕೆಯನ್ನು ಏನು ಮಾಡಿದ್ದಾನೆ ಅದು ನಿಜಕ್ಕೂ ಅವನು ಎಜುಕೇಟೆಡ್ ಆಗಿ ಇದು ಮಾಡಿರ್ತಕ್ಕಂಥದ್ದು ರಾಂಗ್ ಡಿಸಿಷನ್ ಅದು.